ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು 75 ವರ್ಷಗಳ ಕಳೆದು ಆ ಒಂದು 75 ವರ್ಷಗಳ ನೆನಪಿಗಾಗಿ ವೀರ ಯೋಧರು ಸಾಕಷ್ಟು ಹುತಾತ್ಮರು ಬಲಿದಾನವನ್ನು ಕೊಟ್ಟಿದ್ದಾರೆ ದೇಶಕ್ಕಾಗಿ. ಅವರ ಒಂದು ಸ್ಮರಣಾರ್ಥಕ್ಕಾಗಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯವರು ಒಂದು ಆದೇಶವನ್ನು ಹೊರಡಿಸಿದರು. ಪ್ರತಿ ಮತಕ್ಷೇತ್ರದಲ್ಲಿ 75 ವರ್ಷ ಸ್ವತಂತ್ರೋತ್ಸವಕ್ಕೆ 75 ಕಿಲೋಮೀಟರ್ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಳ್ಬೇಕನ್ನುವಂಥ ಉದ್ದೇಶದಿಂದ ಒಂದು 15-20 ದಿವಸದ ಕೆಳಗಡೆ ಬೆಳಗಾವಿಯಲ್ಲಿ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗನ್ನು ಮಾಡಿ ನಮಗೆ ಆದೇಶವನ್ನು ಹೊರಡಿಸಿದರು. ಅದೇ ರೀತಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಒಂದು ಐತಿಹಾಸಿಕವಾದಂಥ ಪಾದಯಾತ್ರೆಯನ್ನು 4 ದಿನಗಳ ಕಾಲ ದಿನಕ್ಕೆ ಸುಮಾರು 18ರಿಂದ 19 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಇವತ್ತು ಯರಗಟ್ಟಿ 4ನೇ ದಿನ ಯರಗಟ್ಟಿಗೆ ತಲುಪಿದ್ವಿ. ಪ್ರತಿ ದಿನಕ್ಕೆ ದಿನ ನಮಗೆ ಅಪಾರವಾದಂಥ ಕಾರ್ಯಕರ್ತರ ಉತ್ಸಾಹ ಬೆಂಬಲ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿದೆ. ಇದಕ್ಕೆ ಈ ಒಂದು ಕ್ಷಣದಲ್ಲಿ ಹೇಳ್ಬೋದು 30 ವರ್ಷದ ಇತಿಹಾಸದಲ್ಲಿ ನಮ್ಮ 1989ರಲ್ಲಿ ಕಾಂಗ್ರೆಸ್ಸನ್ನು ಬಾವುಟ ಹಾರಿತ್ತು. ತದನಂತರ ಇನ್ನೂವರೆಗೂ ನಮ್ಮ ಸೌತೆಲ್ಲ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಆರಿಸಿ ಬಂದಿಲ್ಲ. ಆದರೆ ಇವತ್ತಿನ ಈ ಕಾರ್ಯಕರ್ತರ ಉತ್ಸಾಹವನ್ನು ನೋಡಿದರೆ ಬರುವಂಥ ದಿನಮಾನಗಳಲ್ಲಿ ನಮ್ಮ ಸವದತ್ತಿ ಎಲ್ಲ ಮತಕ್ಷೇತ್ರದಲ್ಲಿ ಬದಲಾವಣೆ ಆಗೋದು ನಿಶ್ಚಿತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನು ಹುಟ್ಟುಹಬ್ಬ ಮಾಡಿಕೊಳ್ಳುವ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ರು. ಈ ಬಾರಿ ನೀವು ಸವದತ್ತಿಯಲ್ಲಿ ನೀವೇ ಅಭ್ಯರ್ಥಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾರೆ. ನೀವು ಸ್ಪರ್ಧೆ ಮಾಡ್ತೀರಾ? ಸ್ಪರ್ಧೆ ಮಾಡಬೇಕನ್ನುವಂಥ ಉದ್ದೇಶ ಇದೆ. ಅದು ಹೈಕಮಾಂಡ್ ಬಿಟ್ಟಿದೆ. ಹೈಕಮಾಂಡ್ನವರು ನಮಗೆ ಬಿಫೋರ್ ಕೊಟ್ಟರೆ ನಿಜಕ್ಕೂ ನಾನು ಈ ಸ್ಪರ್ಧೆ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಕ್ಷೇತ್ರದಲ್ಲಿ ನಿಮ್ಮ ಅಭಿಮಾನಿಗಳು ನಿಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಒತ್ತಡ ಆಗ್ತೀರಿ ಹೈಕಮಾಂಡ್? ಎಲ್ಲರೂ ಹೈಕಮಾಂಡಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಕೂಡ ಅವರೇ ನಮಗೆ ಬಾಸ್. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ನಡೀತೀವಿ. ಒಂದು ಮಾತು ಯಾವುದೇ ಭಿನ್ನಮತ ಇಲ್ಲ. ಇಲ್ಲ ಭಿನ್ನಮತ ಯಾವುದೇ ರೀತಿ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ನಡೀತೀವಿ. ಒಂದು ಮಾತು ಯಾವುದೇ ಭಿನ್ನಮತ ಇಲ್ಲ. ಇಲ್ಲ ಭಿನ್ನಮತ ಯಾವುದೇ ರೀತಿ ಬಟ್ ಈ ಬಾರಿ ಶತಾಯಗತ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ನಂಬಿಕೆ ಇದೆ. 100% ಅದ್ರಾಗ ಏನು ಸಂಶಯ ಏನೇ ಇಲ್ಲ. ಯಾಕೆ ಜನರು ಮಾತ್ರ ಬಯಸಿದ್ದಾರೆ. ಯಾಕಂದರೆ ಭಾಳಷ್ಟು ಹೆಚ್ಚಿನ ಇದು 5 ವರ್ಷಗಳ ಕಾಲ 2013ರಿಂದ 2018ರವರೆಗೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಘನ ಸರ್ಕಾರ ಇದ್ದಾಗ 5 ವರ್ಷಗಳ ಕಾಲ ಎಲ್ಲ ವರ್ಗದವರಿಗೂ ಬಹಳಷ್ಟು ಬಹು ಯೋಜನೆಗಳನ್ನ ಕೊಡೋದ್ರ ಮುಖಾಂತರ ನಮ್ಮ ರಾಜ್ಯಕ್ಕೆ ಒಂದು ಕೀರ್ತಿ ತಂದಂಥ ಈ ವ್ಯಕ್ತಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿರತಕ್ಕಂಥ ಕೆಲಸ ಕಾರ್ಯವನ್ನು ಮೆಚ್ಚಿ ಜನರು ಮೊನ್ನೆ ನಡೆದಂಥ ಸಿದ್ದರಾಮ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಬಾರಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಬಾವುಟ ಹಾರುವುದು ನಿಶ್ಚಿತ ಅನ್ನುವಂಥ ಮಾತನ್ನು ಹೇಳ್ತೀನಿ.